ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷ್ಬೀಸ್ ಕಿಚನ್. ಇವತ್ತು ಮೂಲಂಗಿಯಿಂದ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮೂಲಂಗಿ ಪೀಲು ತುರಿದಿಟ್ಕೊಂಡಿದ್ದೀನಿ. ನಂತರ ಈ ಥರ ನೋಡಿ ವಾಟರೆಲ್ಲ ಹಿಂಡ್ಕೊಂಡು ಇಟ್ಕೋಬೇಕು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇನ್ನೊಂದು ಪ್ಯಾನ್ಗೆ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮೂಲಂಗಿ ನಾವೇನು ವಾಟರೆಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿ ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಜೀರಿಗೆ ಪೌಡರ್, ಇಷ್ಟು ಪೌಡರ್ಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸ್ಟಫಿಂಗ್ ರೆಡಿ ಇರುತ್ತೆ. ನಂತರ ಚಪಾತಿ ಹಿಟ್ಟನ್ನ ಈ ಸೈಜಿಗೆ ಲಟ್ಸ್ಕೊಂಡು ಸ್ಟಫಿಂಗ್ಸ್ನ ಅದರೊಳಗೆ ತುಂಬಿಬಿಟ್ಟು ಈ ಥರ ನೋಡಿ ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನು ತೆಗೆದ್ಬಿಟ್ಟು ರೌಂಡ್ ಶೇಪ್ ಮಾಡಿ ಇದನ್ನು ಮತ್ತೆ ಲಟ್ಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ತೆಳ್ಳಗೆ ಲಟ್ಸ್ಕೋಬೇಕು. ಇದು ಮಕ್ಕಳಿಗೆ ಕೂಡ ಕೊಡಬಹುದು, ಹೆಲ್ದಿ ಕೂಡ. ಲಟ್ಸ್ಕೊಂಡ್ಮೇಲೆ ನೋಡಿ ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ. ಇದನ್ನು ಒಂದು ಹೆಂಚು ಮೇಲೆ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆಯಿಲ್ ಆ್ಯಡ್ ಮಾಡಿ, ಆಯಿಲಾದರೂ ಆ್ಯಡ್ ಮಾಡಿ ಅಥವಾ ತುಪ್ಪನಾದರೂ ಆ್ಯಡ್ ಮಾಡ್ಕೊಳ್ಳಿ. ಮೂಲಂಗಿ ಮಕ್ಕಳಿಗೆ ಏನಕ್ಕೆ ಕೊಡಬಹುದು ಅಂತ ಅಂದರೆ, ಮೂಲಂಗಿ ತಿನ್ನೋದ್ರಿಂದ ಹಸಿವು ಬೇಗ ಆಗುತ್ತೆ. ಸೊ ಯಾವ ಮಕ್ಕಳು ಊಟ ಮಾಡಲ್ಲ ಅನ್ನೋ ಥರ ಇತ್ತು ಅಂದರೆ ನೀವು ಈ ಮೂಲಿ ಪರೋಟನ ಮಾಡಿಕೊಡಿ. ಮಕ್ಕಳುಗಳು ಹಸಿವಾಗಿ ಅವರೇ ಊಟ ಮಾಡ್ತಾರೆ. ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ತುಪ್ಪದ ಜೊತೆ ಆದರೂ ಸರ್ವ್ ಮಾಡಿ ಅಥವಾ ಮೊಸರು ಜೊತೆ ಆದರೂ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.